ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಗರಿ ಗರಿ ಶಂಕರ ಪೋಳಿನ ಹೆಂಗೆ ಮಾಡೋದು ನೋಡಂಬರಿ. ಇನ್ನೇನು ಸ್ಕೂಲ್ ಸ್ಟಾರ್ಟ್ ಆಯ್ತಲ್ರಿ. ಈಗ ಮಕ್ಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಏನು ಹಾಕೋದಂತ ಯೋಚನೆ ಮಾಡುವಾಗ ಇದೊಂದು ನಾಲ್ಕು ಹಾಕಿದ್ರೆ ಮುಗೀತು ರೀ. ಹೊರಗಿಂದ ಬಿಸ್ಕಿಟ್ ಅದು ಇದು ಮಾಡೋಕ್ಕಿಂತ ಹಾಕಿ ಕಳಿಸಿ ಮುಗೀತು ರೀ. ನಾನು ಅರ್ಧ ಕೆ ಜಿ ಮೈದಾ ಹಿಟ್ಟು ತೊಗೊತೀನಿ ರೀ. ಪಾವು ಕೆ ಜಿ ಸಕ್ಕರೆ ತೊಗೊಂಡಿನಿ ರೀ. ನಾನು ಸಕ್ಕರೆನ ಪೌಡ್ರ್ ಮಾಡ್ಕೊತೀನಿ. ಅದು ಸಣ್ಣಗೆ ಪೌಡ್ರ್ ಮಾಡ್ಕೊರಿ. ಹಂಗೆ ಪೌಡ್ರ್ ಮಾಡ್ಕೊಂಡು ಜರಡಿ ಹಿಡ್ಕೊಂಡು 100 ಗ್ರಾಮ್ಸು ಡಾಲ್ಡಾ ತೊಗೊಂಡಿನಿ ರೀ. ನೀವು ಬೇಕಂದರೆ ಬೆಣ್ಣೆನೂ ಯೂಸ್ ಮಾಡ್ಕೋಬೋದು. ಅರ್ಧ ಕಿಲೋ ಮೈದಾ ತೊಗೊಂಡಿನಿ ರೀ. ಪಾವು ಕಿಲೋ ಸಕ್ಕರೆ ತೊಗೊಂಡಿನಿ. ಈ ಬಟ್ಲಿಂದ 1.5 ಬಟ್ಲ ಸಕ್ಕರೆ ತೊಗೊಂಡಿನಿ. 2.5-3 ಬಟ್ಲ ಮೈದಾ ಹಿಟ್ಟಾಗೈತಿ. ಎರಡೂ ಎಲ್ಲ ಜರಡಿ ಹಿಡ್ಕೊರಿ. ಜರಡಿ ಹಿಡ್ಕೊಂಡು 2 ಸಕ್ಕರೆ, ಆಮೇಲೆ ಡಾಲ್ಡಾ 100 ಗ್ರಾಮ್ನಷ್ಟು ಇರೋದು ಮೆಲ್ಟ್ ಮಾಡ್ಕೊರಿ. ಬಿಸಿ ಮಾಡ್ಕೊಂಡ್ರಿ. ಬಿಸಿ ಮಾಡ್ಕೊಂಡ್ರೆ ಅದೇನಾಕತಿ ಎಣ್ಣೆ ಥರ ಆಗತ್ತೆ ರೀ. ಹಂಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೋರಿ, ಚಿಟಿಗೆ ಅಷ್ಟು. ಹಂಗೆ ಸ್ವಲ್ಪ ಬಿಸಿ ಇರ್ತೈತೆ ರೀ. ಹುಷಾರಾಗಿ ಮಿಕ್ಸ್ ಮಾಡ್ಕೊರಿ. ಕಾದಿರೋ ಡಾಲ್ಡಾ ಇರೋದ್ರಿಂದ ಬಿಸಿ ಇರ್ತೈತಿ. ನಾ ಕಾಸಿರೋ 1 ಕಪ್ ಹಾಲು ತೊಗೊಂಡೇನಿ ರೀ, ದೊಡ್ಡ ಕಪ್ಪಿಂದ. ನಾನು ನೀರು ಹಾಕೋಕತ್ತಿಲ್ಲ. ಈ ಹಾಲಿಂದನೇ ಆ ಮಿಶ್ರಣವನ್ನು ಕಲಿಸ್ಕೊಂಡ್ರಿ. ಬಿಸಿ ಇರ್ತೈತೆ ರೀ. ಸ್ವಲ್ಪ ನೋಡ್ಕೊಂಡು ಸೊಕಾಶೆ ಕಲಿಸ್ಕೊರಿ. ಹಿಂಗೆ ಚಂದಮ್ಮ ನಾದ್ಕೊರಿ. ಅದನ್ನ ನಿಧಾನವಾಗಿ ಚಂದಮ್ಮ ಹದ ಆಗುವಂಗೆ ಚಪಾತಿ ಹಿಟ್ಟಿನ ಹದಕ್ಕೆ ಅಂಗೈ ಹಚ್ಚಿ ನಾದ್ಕೊರಿ. ಈ ಥರ ಚಪಾತಿ ಹಿಟ್ಟಿನ ಥರ ಆದಮೇಲೆ ಒಂದು 5-10 ನಿಮಿಷ ಸ್ವಲ್ಪ ಬಿಡ್ರಿ. ಆಮೇಲೆ ಈ ಥರ ಒಂದು ಮನೆ ಮೇಲೆ ಅಥವಾ ಕಲ್ಲು ಮೇಲೆ ಈ ಥರ ಲಟ್ಟಿಸ್ಕೊರಿ. ಲಟ್ಟಿಸ್ಕೊಂಡು ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊರಿ. ನಾವು ಸ್ವಲ್ಪ ದಪ್ಪನೇ ಕಟ್ ಮಾಡತ್ತೀವಿ, ಅಂದರೆ ಬೇಕ್ರಿ ಸ್ಟೈಲ್ನಾಗ ಗರಿ ಗರಿಯಾಗಿ ಬರುತ್ತೆ. ನೀವು ಸ್ವಲ್ಪ ತೆಳ್ಳಗೆ ಕತ್ತರಿಸಿದ್ರೆ ಸ್ವಲ್ಪ ಕಡ ಅಂತಾವ್ರಿ, ಸ್ವಲ್ಪ ಬಿರುಸ್ ಮೇಲೆ ಬರ್ತಾವೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡು ಸ್ವಲ್ಪ ದಪ್ಪನೆ ಮಾಡ್ಕೊಂಡೀನಿ ನಾನು. ಬೇಕ್ರಿಲಿ ಯಾವ ಥರ ಇರ್ತಾವಲ್ಲ ಸ್ವಲ್ಪ ದಪ್ಪ ಇರೋದ್ರಿಂದ ಹಾಗೆ ದಪ್ಪ ಕಟ್ ಮಾಡ್ಕೊಂಡು ಕರಿಯಾತೀವಿ ರೀ. ನೋಡಿರಿ ಹೆಂಗದು ಅಂದ್ರೆ ಈ ಥರ ಬರ್ತಾವೆ. ಸ್ವಲ್ಪ ಗರಿ ಗರಿಯಾಗಿ ಕೆಂಪಗೆ ಆಗೋ ಮಟ್ಟ ಕರ್ಕೋರಿ. ಈ ಥರ ರೆಡ್ ಆಗ್ಬೇಕ್ರಿ, ಚೆನ್ನಾಗಿರ್ತೈತಿ. ನೋಡಿರಿ ಒಳಗೆ ನಾನು ನಿಮ್ಗೆ ತೋರಿಸ್ತೀನಿ ಯಾವ ಥರ ಗರಿ ಗರಿ ಪದ್ರ ಬಿಚ್ಚಾವ ಅಂಥೇಳಿ. ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಬೋದು ರೀ. ಈ ಮಳೆಗಾಲಕ್ಕಂತೂ ಹೇಳಿ ಮಾಡಿಸಿ ಸ್ನ್ಯಾಕ್ಸ್ ಅಂತ ಹೇಳ್ಬೋದು. ಆಮೇಲೆ ಮಾಡಿಟ್ಟು ಒಂದು 7-8 ದಿನ ಆರಾಮಾಗಿ ನೀವು ಸ್ನ್ಯಾಕ್ಸ್ ಥರ ಮಕ್ಕಳಿಗೂ ಹಾಕ್ಬೋದು. ನೀವು ಗೋಧಿ ಹಿಟ್ಟಿಂದನೂ ಟ್ರೈ ಮಾಡ್ಬೋದು ರೀ, ಅದು ಚೆನ್ನಾಗಾಗತ್ತೆ. ಇದನ್ನು ನಿಮ್ಗೆ ಮುರಿದು ತೋರಿಸ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ. ಪೂರ್ತಿ ಪಳ್ಳಾಗೈತೆ ರೀ ಬೇಕ್ರಿ ಸ್ಟೈಲ್ನಾಗ. ಇದು ಮನೆಯಲ್ಲೇ ಮಾಡೋದ್ರಿಂದ ಬೇಕ್ರಿಗೆ ಬೇಕಾ ಅಂತ ಅನ್ಸಂಗಿಲ್ಲ. ಬೇಕ್ರಿ ಸ್ಟೈಲದ್ದೇ ಆಗಿರ್ತೈತಿ. ನೋಡಿ ನನ್ನ ಮಗಗೆ ತುಂಬ ಇಷ್ಟ ಆಯಿತು. ಅವ್ನು ಜಾಸ್ತಿ ಸ್ವೀಟ್ ಇಷ್ಟಪಡೋಂಗಿಲ್ಲ. ಇದು ಲೈಟ್ ಸ್ವೀಟ್ ಆಗಿರೋದ್ರಿಂದ ತಿನ್ನೋಕೆ ಸೂಪರ್ ಆಗೈತೆ ಅಂತ ಹೇಳ್ದ. ನೀವು ನಿಮ್ಮ ಮಕ್ಕಳಿಗೆ ಮಾಡಿಕೊಡ್ರಿ, ಮಿಸ್ ಮಾಡಬೇಡ್ರಿ. ಆಮೇಲೆ ನಿಮ್ಮ ಊರಾಗ ಏನೇನು ಅಂತೀರಿ ಇದಕ್ಕೆ ಅಂತ ಕಾಮೆಂಟ್ ಮಾಡಿರಿ. ನೋಡಿರಿ ಯಾವ ಥರ ಆಗೈತೆ ಅಂತ ಹೇಳಿ ತೋರ್ಸಕತ್ತೀನಿ. ಎಷ್ಟು ಗರಿ ಗರಿಯಾಗಿ ಮೇಲೆ ಕೆಂಪಾಗಿ ಒಳಗಡೆ ಗರಿ ಗರಿಯಾಗಿ ಚೆನ್ನಾಗಿ ಬಂದೈತೆ ರೀ. ಕ್ರಿಸ್ಪಿಯಾಗಿ ದಪ್ಪಾಗಿ ಇರೋದ್ರಿಂದ ಚೆನ್ನಾಗಿ ಹಿಂಗೆ ಪದ್ರ ಬಂದವ್ರಿ. ಆಮೇಲೆ ನೀವು ಏನೇನು ಮಾಡ್ತೀರಿ, ಹಿಂಗೆ ಮಾಡ್ತೀರಿ ಅಂತ ನನಗೂ ಹೇಳ್ಕೊಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಸಿಗೋಣ ಮತ್ತೆ.